ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಲಂಗ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನಿಲ್ಲಿ ಕೊಟ್ಟಿರೋ ಅಳತೆ 5 ವರ್ಷದ ಮಕ್ಕಳಿಗೆ. ಬನ್ನಿ ಕಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಬಟ್ಟೆಲೇ ಕಟ್ ಮಾಡಿದೆ, ಆದರೆ ಏನೋ ಪ್ರಾಬ್ಲಮ್ ಆಗಿ ಅದು ರೆಕಾರ್ಡ್ ಆಗಿಲ್ಲ, ಅರ್ಧಕ್ಕೆ ಸ್ಟಾಪ್ ಆಗಿದೆ. ಅದರಿಂದ ನಾನು ಪೇಪರ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಶೋಲ್ಡರು 10.5 ಇಂಚಸ್ ಇದೆ, ಅದರಲ್ಲಿ ಅರ್ಧ ಅಂದರೆ 5.25 ಇಂಚಸ್ ಬರುತ್ತೆ. 5.25 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮಲ್ ರೌಂಡಿಂಗು 4.25 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಅದರ ಮುಂಭಾಗನೂ ಸಹ ನಾನು 4.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಏರುಪೇರು ಆಗಬಾರ್ದು ಅಂತ. ನಂತರ ಅಲ್ಲಿಗೆ ಗೆರೆ ಹಾಕೋತಾ ಇದ್ದೀನಿ. ವೇಸ್ಟ್ ಲೆಂತು 8.25 ಇಂಚಸ್ ಇದೆ, ಅದಕ್ಕೆ 1/2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು 9 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫುಲ್ ಲೆಂತು 11 ಇಂಚಸ್ ಇದೆ, ಅದಕ್ಕೆ 1.5 ಇಂಚಸ್ ಸೇರಿಸ್ತಾ ಇದ್ದೀನಿ, ಯಾಕಂದರೆ ಬಾಟಮಲ್ಲಿ 1 ಇಂಚಸ್ ಫೋಲ್ಡಿಂಗ್ ಆಗುತ್ತೆ ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ ಹತ್ರ 1/2 ಇಂಚಸ್ ಹೋಗುತ್ತೆ. ಅದಕ್ಕೋಸ್ಕರ ನಾನು 1.5 ಇಂಚಸ್ ಸೇರಿಸಿ 12.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿದ 2 ಜಾಗದಲ್ಲೂ ನಾನು ಗೆರೆ ಹಾಕೋತೀನಿ. ಚೆಸ್ಟ್ ರೌಂಡು 23 ಇಂಚಸ್ ಇದೆ, ಅದನ್ನು 4 ಭಾಗ ಮಾಡಿದ್ರೆ 5.25 ಇಂಚಸ್ ಬರುತ್ತೆ. ಪ್ಲಸ್ ಅದಕ್ಕೆ 1/2 ಇಂಚಸ್ಸು ಅಥವಾ 1 ಇಂಚಸ್ಸು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ 5.25ಗೆ 1 ಇಂಚಸ್ ಆ್ಯಡ್ ಮಾಡಿ 6.25ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾನು 1.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ವೇಸ್ಟ್ ರೌಂಡ್ಗೆ ಮೇಲೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ತೊಗೋತಾ ಇದ್ದೀನಿ, ಯಾಕಂದರೆ ಸೇಮ್ ಇದೆ ವೇಸ್ಟ್ ರೌಂಡು. ಅದರಿಂದ 6.25ಗೆ ಒಂದು ಮಾರ್ಕು ಮತ್ತು 1.5 ಇಂಚಸ್ಗೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೀಟ್ ರೌಂಡು 24 ಇಂಚಸ್ ಇದೆ, ಅದನ್ನು 4 ಭಾಗ ಮಾಡಿದ್ರೆ 6 ಇಂಚಸ್ ಬರುತ್ತೆ. ಅದಕ್ಕೆ ಪ್ಲಸ್ 1/2 ಇಂಚಸ್ಸಿಂದ 1 ಇಂಚಸ್ವರೆಗೂ ಆ್ಯಡ್ ಮಾಡಬೇಕು. ಅಂದರೆ ನಾನಿಲ್ಲಿ 1 ಇಂಚಸ್ ಆ್ಯಡ್ ಮಾಡ್ತಾಯಿದ್ದೀನಿ. 6ಕ್ಕೆ 1 ಇಂಚಸ್ ಆ್ಯಡ್ ಮಾಡಿ 7 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ 1.5 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೇಮ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕಿಂಗ್ ಮಾಡಿರೋ ಥರನೇ ಗೆರೆ ಹಾಕ್ಕೊಳ್ಳಿ. ಈಗ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಅಭ್ಯಾಸ ಇದ್ದರೆ ಈ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕರ್ವ್ ಸ್ಕೇಲ್ ಯೂಸ್ ಮಾಡಿ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಕರ್ವ್ ಸ್ಕೇಲಲ್ಲೂ ಸಹ ಮಾರ್ಕ್ ಮಾಡಿ ತೋರಿಸ್ತೀನಿ, ಎರಡಕ್ಕೂ ಏನು ವ್ಯತ್ಯಾಸ ಇರಲ್ಲ, ಸೇಮ್ ಇದೆ. ಫ್ರೆಂಡ್ಸ್, ಇಲ್ಲಿ ನಾನಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಸ್ಲೀವ್ಲೆಸ್ ಬ್ಲೌಸ್ ಆಗಿರೋದ್ರಿಂದ ಒಂದೇ ಸಿಂಗಲ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದೇ ಶೇಪಲ್ಲಿ 2 ಪೀಸು ಕಟ್ ಮಾಡ್ಕೋತೀನಿ. ಕುತ್ತಿಗೆಯ ಅಗಲಕ್ಕೆ ನಾನು 2 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬ್ಯಾಕ್ ನೆಕ್ ಡೀಪ್ಗೆ 3 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಫ್ರಂಟ್ ನೆಕ್ ಡೀಪ್ಗೆ 3.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು ಗೆರೆಗಳು ಹಾಕೋತೀನಿ. ಫ್ರಂಟ್ ನೆಕ್ ಡಿಸೈನ್ಗೆ ನಾನು ಡೈಮಂಡ್ ಶೇಪ್ ಕೊಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡಿಸೈನ್ ಬಂದು ರೌಂಡ್ ಶೇಪ್ ಕೊಡ್ಕೋತಾ ಇದ್ದೀನಿ. ನಿಮಗೆ ಯಾವುದು ಡಿಸೈನ್ ಈಸಿ ಆಗುತ್ತೆ ಅನಿಸುತ್ತೆ ಆ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಡೌನಿಂಗ್ ಅಂತ 1/2 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಸೇರಿಸ್ಕೊಳ್ಳಿ. ಕಟ್ ಮಾಡೋಕ್ಕೂ ಮುಂಚೆ ಎಲ್ಲ ಸರಿಯಾಗಿ ಹಾಕಿದ್ದೀವ ಮಾರ್ಕಿಂಗ್ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇಲ್ಲಿ ಕಟ್ ಮಾಡ್ತಿಲ್ಲ ಪೀಸ್ನ, ಯಾಕಂದರೆ ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ ನಾನು ಬಟ್ಟೆಯಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ ಅಂತ. ಆದ್ದರಿಂದ ನಾನಿಲ್ಲಿ ಪೀಸ್ ಕಟ್ ಮಾಡ್ತಾಯಿಲ್ಲ. ಇದ್ರ ಮೇಲೆ ನಾನು ಕಟ್ ಮಾಡಿರೋ ಪೀಸ್ ಇಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಈಗ ಪೀಸ್ನ ನಾನು ಮಾರ್ಕ್ ಮಾಡಿರೋದು ಮೇಲೆ ಇಟ್ಟಿದ್ದೀನಿ. ನೀವು ಬೇಕು ಅಂದರೆ ಆರ್ಮೋಲ್ ಶೇಪ್ ನೋಡಿ, ನಾನು ಫ್ರಂಟ್ ಆರ್ಮೋಲ್ ಶೇಪ್ ಇದೆಲ್ಲ ಹಾಕಿ ತೋರಿಸಿದೆ ನೋಡಿ. ಆ ಥರ ಫ್ರಂಟ್ ಆರ್ಮೋಲ್ ಶೇಪ್ ತೊಗೊಂಡು ನಿಮ್ಗಾಗಲೇ ನಾನು ಕ್ಯಾಪ್ ಸ್ಲೀವ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ಥರ ಕ್ಯಾಪ್ ಸ್ಲೀವ್ ಸಹ ನೀವು ಹಾಕೋಬೋದು. ಫ್ರೆಂಡ್ಸ್, ನೀವು ಕಟ್ ಮಾಡಬೇಕಾದ್ರೆ ಬ್ಯಾಕ್ ನೆಕ್ ಶೇಪ್ ತೆಗೆದಿದ್ದೀವಲ್ಲ, ಆ ಸೈಡಿಂದ ನೀವು ಕಟ್ ಮಾಡ್ಕೋಬೇಕು ಪೂರ್ತಿಯಾಗಿ. ನಾನು ತೋರಿಸಿರೋ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ ಒಂದು ಪೀಸ್ ತೆಗೆದು ಫ್ರಂಟ್ ನೆಕ್ ಶೇಪ್ನ ತಗೊಳ್ಳಿ. ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಬ್ಯಾಕ್ ಸೈಡ್ ಪೀಸ್ನ ಅಟ್ಯಾಚ್ ಮಾಡ್ಕೊತೀನಿ. ನನಗೆ ಲೆಂತ್ ಬಂದು ಕಮ್ಮಿ ಬಂತು, ಅದಕ್ಕೋಸ್ಕರ ಮೇಲ್ಗಡೆ ನಾನು ಬಾರ್ಡ್ರನ್ನೇ ಅಟ್ಯಾಚ್ ಮಾಡ್ಕೊಂಡು ಪ್ಯಾಚ್ ಕೊಡ್ಕೊಂಡಿದ್ದೀನಿ. ನಾನೀಗ ಮೇನ್ ಪೀಸ್ನ ನನ್ನ ಸೈಡ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಲೈನಿಂಗ್ ಪೀಸ್ನ ಉಲ್ಟಾ ಇಡ್ತಾಯಿದ್ದೀನಿ. ನಂತರ ಇದು ಸುಮಾರು 4 ಇಂಚಸ್ ಇದೆ ವಿಡ್ತು. 2 ಇಂಚಸ್ ಕಟ್ ಮಾಡ್ಕೊಂಡಿದ್ದು ಅಲ್ವಾ, ಅದು 2 ಸೈಡ್ ಸೇರಿದ್ರೆ 4 ಇಂಚಸ್ ಬರುತ್ತೆ. ಅದನ್ನ ಒಂದು ಸತಿ ಚೆಕ್ ಮಾಡ್ಕೊಂಡು ಸುತ್ತ ಒಂದು ಪಿನ್ ಹಾಕ್ಕೊಳ್ಳಿ, ಗುಂಡು ಪಿನ್ಗಳು ಹಾಕ್ಕೊಳ್ಳಿ. ನಂತರ ಇದಕ್ಕೆ 1/4 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನು ಮಾಡ್ಕೊಬಂದಿದ್ದೀನಿ ನೋಡಿ, ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳಿ.
ಇದು ರೌಂಡ್ ಶೇಪ್ ಇರೋದ್ರಿಂದ ನಾನು ಇಲ್ಲಿ ಸುತ್ತ ನಾಚ್ ಮಾಡ್ಕೋತಾ ಇದ್ದೀನಿ. ನಾಚ್ ಮಾಡ್ಕೋಬೇಕಾದ್ರೆ ನಾವು ಸ್ಟಿಚಿಂಗ್ ಮಾಡಿದ್ದೀವಲ್ಲ ಅದರಿಂದ ಈ ಸೈಡಿಗೆ ನಾವು ಕಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಟಿಚಿಂಗ್ ಕಟ್ ಆಗ್ದಂಗೆ ನೋಡ್ಕೊಳ್ಳಿ. ನಂತರ ಕಟ್ ಮಾಡ್ಕೊಂಡ ಮೇಲೆ ಎಲ್ಲ ಗುಂಡು ಪಿನ್ಗಳನ್ನೂ ತೆಗೆದುಕೊಳ್ಳಿ. ನಂತರ ಲೈನಿಂಗ್ ಪೀಸ್ನ ಟರ್ನ್ ಮಾಡ್ಕೋಬೇಕು. ಅಂದರೆ ಸೀದಾ ಸೈಡ್ಗೆ ನಮಗೆ ಮತ್ತೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಜಾಗದಲ್ಲಿ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೊಂಡಾದ್ಮೇಲೆ ಕೆಳಗಡೆ ಬಾಟಮ್ನ ಫಿನಿಶಿಂಗ್ ಮಾಡ್ಕೊಳ್ಳಿ. 1/2 ಇಂಚಸ್ ಒಂದು ಫೋಲ್ಡು ಮತ್ತು ಇನ್ನೊಂದು 1/2 ಇಂಚಸ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಲೈನಿಂಗ್ ಮಾತ್ರ ಸ್ಟಿಚ್ ಹಾಕ್ಕೊಳ್ಳಿ, ಮೇನ್ ಪೀಸ್ ಸ್ಟಿಚ್ ಹಾಕೋಬೇಡಿ, ಹಾಗೆ ಬಿಡಿ. ನಂತರ ಎರಡು ಸೈಡು ಫಿನಿಶಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕೋಬೇಕು ಮತ್ತು ಈ ಕಡೆಯಿಂದ ಈ ಸೈಡುವೆ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಬೇಕಾದ್ರೆ ಲೈನಿಂಗು ಮತ್ತು ಮೇನ್ ಪೀಸ್ ಎರಡು ಫ್ಲ್ಯಾಟಾಗಿರಬೇಕು, ಎಲ್ಲೂ ಸಹ ಉಬ್ಬಿರಬಾರ್ದು. ಆ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನು ಸ್ಟಿಚ್ ಹಾಕೋ ಬಂದಿದ್ದೀನಿ. ನೋಡಿ ಈ ರೀತಿ ಹಾಕೋ ಬಂದ ಮೇಲೆ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊಳ್ಳಿ. ಬಾಟಮ್ ಪೀಸ್ನ ಕಟ್ ಮಾಡ್ಕೋಬೇಡಿ, ಹಾಗೆ ಬಿಡಿ. ನಾನು ಆಗಲೇ ಹೇಳ್ದಂಗೆ ಇದು ಬ್ಯಾಕ್ ಪೀಸ್ ಆದ್ದರಿಂದ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಸೆಂಟ್ರಿಗೆ. ನೋಡಿ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸಮ ಮಾಡ್ಕೊಳ್ಳಿ. ಎಲ್ಲೂ ಏರುಪೇರಾಗಿಲ್ದಿರೋ ಥರ ಸಮ ಮಾಡಿಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಒಂದು ಕಟ್ ಮಾಡ್ಕೊಳ್ಳಿ. ನಾನೀಗ ಓಪನ್ ಇರೋ ಎರಡು ಸೈಡು ನಾನು ಸ್ಟಿಚ್ ಹಾಕೋತೀನಿ. ಎರಡು ಸೈಡು ಬ್ಯಾಕ್ ಪೀಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗಲೂ ಪಟ್ಟಿಗೆ ನಾನು 3 ಇಂಚಸ್ ಬಿಡ್ತಿರೋ ಥರ ಮತ್ತು 12 ಇಂಚು ಲೆಂತ್ ಇರೋ ಥರ ಕಟ್ ಮಾಡ್ಕೊಟ್ಟಿದ್ದೀನಿ. ಹಾಗೆ ಉಕ್ಪಟ್ಟಿಗೆ ಅಂತೇಳಿ 2 ಇಂಚಸ್ ಬಿಡ್ತು 12 ಇಂಚಸ್ ಲೆಂತ್ ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಉಕ್ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಪೀಸ್ನ ಫೇಸ್ ಸೈಡಲ್ಲಿ ಇಟ್ಕೋಬೇಕು. ಹಾಗೆ ಕಟ್ ಮಾಡಿರೋ 2 ಇಂಚಸ್ ಪೀಸ್ ತೊಗೊಂಡಿದ್ದೀನಿ, ಅದನ್ನ ಮೇಲ್ಗಡೆ ಒಂದು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು ಪೀಸನ್ನ ಉದ್ದ ಲೆಂತ್ ಇದೆಯಲ್ಲ ಅದನ್ನು ಅನ್ಫೋಲ್ಡ್ ಮಾಡಿಕೊಂಡು ಈ ಬಾಡಿ ಪೀಸ್ ಮೇಲೆ ಸಮವಾಗಿ ಇಟ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1/4 ಇಂಚಸಷ್ಟು ಸ್ಟಿಚ್ ಹಾಕೋತೀನಿ. ನಾನಿಲ್ಲೀಗ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ಸ್ಟಿಚ್ ಹಾಕೊಂಡಾದ್ಮೇಲೆ ಇದನ್ನ ಟರ್ನ್ ಮಾಡ್ಕೊಂಡು ಇದ್ರ ಮೇಲೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕೊಂಡಾದ್ಮೇಲೆ ಇದನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಒಂದು ತುದಿಯಲ್ಲಿ ಒಂದು 2 ನೀಡಲಿಂದ ಈ ಕಡೆ ಸೈಡ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಆಗಿದೆ. ಈಗ ಉಕ್ಪಟ್ಟಿ ರೆಡಿಯಾಗಿದೆ. ಉಕ್ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಪೀಸನ್ನ ಬ್ಯಾಕ್ ಸೈಡ್ ಇಟ್ಕೋಬೇಕು. ಅಂದರೆ ನಮ್ಮ ಸೈಡು ಬ್ಯಾಕ್ ಸೈಡ್ ಕಾಣೋ ಥರ ಇಟ್ಕೋಬೇಕು. 3 ಇಂಚಸ್ಗೆ ಕಟ್ ಮಾಡ್ಕೊಂಡಿದ್ವಲ್ಲ ಪೀಸ್ನ ಮೇಲ್ಗಡೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮಗೆ ಅದು ಜರುಗುತ್ತೆ ಅನ್ನೋದಾದ್ರೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಈ ಥರ ಅನ್ಫೋಲ್ಡ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಲ್ಲ ಈ ರೀತಿ ಅನ್ಫೋಲ್ಡ್ ಮಾಡಿಕೊಂಡು 1/4 ಇಂಚಸ್ಗೆ ಒಂದು ಸ್ಟಿಚ್ ಹಾಕೋ ಬನ್ನಿ. ಮತ್ತು ಎಡ್ಜಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ನ ಒಳಗೆ ತಳ್ಳಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈಗಾಗಿದೆ. ಈಗ ಇದನ್ನು ನಾನು ಮತ್ತೆ ಟರ್ನ್ ಮಾಡಿಕೊಂಡು ಇದ್ರ ಮೇಲೊಂದು ಟಾಪ್ ಸ್ಟಿಚ್ ಹಾಕೋತಾ ಇದ್ದೀನಿ. ಫೇಸ್ ಸೈಡ್ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೋದು ನೀವು ಥ್ರೆಡ್ಡಲ್ಲಿ ಲೂಪ್ ಹಾಕೋದಾದರೆ. ಇಲ್ಲ ಅಂದರೆ ನೀವು ಅದರೊಳಗೆ ಲೂಪ್ ಬರೋ ಥರ ಅಂದರೆ ವಿ ಶೇಪಲ್ಲಿ ಲೂಪ್ ಹಾಕೋದಾದರೆ ಈ ಥರ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಡೌನ್ವರೆಗೂ 1.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ವಿ ಶೇಪಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದೇ ಶೇಪಲ್ಲಿ ಸ್ಟಿಚ್ ಹಾಕ್ಕೊಂಡು ಮುಂದೆ ಮತ್ತೆ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಮತ್ತೆ ವಿ ಶೇಪಲ್ಲಿ ಸ್ಟಿಚ್ ಹಾಕ್ಕೊಂಡು ಮತ್ತೆ ಸ್ಟ್ರೈಟ್ ಹಾಕ್ಕೊಳ್ಳಿ. ಈ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ಳಿ. ನಾನು ಈಗ ಆಗಿದೆ. ಆದರೆ ಕೊನೆಯಲ್ಲಿ ತುದಿಲಿ ಇದೆಯಲ್ಲ ತುದಿಲಿ ಮಾತ್ರ ನಾನು ಈ ಥರ ವಿ ಶೇಪಲ್ಲಿ ಮಾರ್ಕ್ ಮಾಡಿಲ್ಲ, ಯಾಕಂದರೆ ಹಾಗೆ ಓಪನ್ ಬಿಟ್ಟಿದ್ದೀನಿ. ನೋಡಿ ಈಗ ಬ್ಯಾಕ್ ಸೈಡು 2 ಪೀಸ್ಗಳು ರೆಡಿಯಾಗಿದೆ. ಒಂದ್ರ ಮೇಲೆ ಒಂದಿಟ್ಟು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಫ್ರಂಟ್ ಪೀಸು ಸಹ ಇದೇ ಥರ ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬೇಸಿಕ್ ಕ್ಲಾಸಲ್ಲಿ ನಿಮಗೆ ಫ್ರೆಂಚ್ ಸ್ಟಿಚ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದೆ. ಅದೇ ಮೆಥಡ್ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಮೇಲ್ಗಡೆ 2 ಪೀಸು ಸಮವಾಗಿಟ್ಕೊಂಡು ಮೇಲ್ಗಡೆ ಒಂದು ತುದಿಲಿ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ನಂತರ ಅದನ್ನು ಟರ್ನ್ ಮಾಡ್ಕೊಂಡು 1/4 ಇಂಚಸ್ಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಇಲ್ಲ 1/2 ಇಂಚಸ್ಗೆ ಸ್ಟಿಚ್ ಹಾಕ್ತಿಲ್ಲ, 1/4 ಇಂಚಸ್ಗೆ ಮಾತ್ರ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದೇ ಥರ ನಾನು ಇನ್ನೊಂದು ಸೈಡು ಪೀಸ್ನು ಸಹ ರೆಡಿ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಆರ್ಮೋಲ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿಲ್ಲ, ಆದ್ದರಿಂದ ಪೈಪಿಂಗ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಪೀಸ್ನ ಈ ಥರ ಒಂದು ಗೆರೆ ಹಾಕ್ಕೊಂಡು 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತೀನಿ. ನನಗೆ ಎಷ್ಟು ಪೀಸ್ ಬೇಕು ಅಷ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಈ ಥರ ಕಟ್ ಮಾಡ್ಕೊಂಡಿರೋ ಪೀಸ್ಗಳನ್ನ ನಾವು ಕ್ರಾಸಾಗಿ ಕಟ್ ಆಗಿದೆಯಲ್ಲ ಆ ಸೈಡನ್ನ ನಾವು ಸಮವಾಗಿ ಇಟ್ಕೋಬೇಕು. ನೋಡಿ ನಾನು ಇಡ್ತಾ ಇದ್ದೀನಲ್ಲ ಆ ರೀತಿ ಸಮವಾಗಿ ಒಂದ್ರ ಮೇಲೆ ಒಂದು ಇಟ್ಕೊಂಡಾಗ ನಮಗೆ ಸ್ವಲ್ಪ 1/4 ಇಂಚ್ ಕೆಳಗಡೆ ಇಂಟು ಶೇಪಲ್ಲಿ ನಮಗೆ ಪೀಸ್ ಕಾಣುತ್ತೆ. ಆ ಇಂಟು ಶೇಪಿಂದ ಡೌನಲ್ಲಿರೋ ಇಂಟು ಶೇಪ್ ಮಾರ್ಕ್ ಇದೆಯಲ್ಲ ಅಲ್ಲಿವರೆಗೆ ನೇರವಾಗಿ ಒಂದು ಸ್ಟಿಚ್ ಹಾಕೋಬೇಕು. ಇದೇ ರೀತಿ ಉಳಿದ ಪೀಸ್ಗಳನ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿರೋ ಪೀಸ್ನ ಅನ್ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಅಂದರೆ ಉಲ್ಟಾ ಸೈಡು ಒಳಗಡೆ ಹೋಗಬೇಕು, ಸೀದಾ ಸೈಡಲ್ಲಿ ಹಾಕ್ಕೊಂಡು ಈ ತುದಿ
ಅಂದರೆ ಓಪನ್ ಇರೋ ಸೈಡಲ್ಲ, ಈ ಕಡೆ ಆನ್ ಫೋಲ್ಡ್ ಇದೆಯಲ್ಲ ಆ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎಷ್ಟು ಲೂಸಾಗಿ ಆಗುತ್ತೋ ಅಷ್ಟು, ತುಂಬ ಎಳೆಯೋಕ್ಕೆ ಹೋಗಬೇಡಿ. ಫ್ರೀ ಬಿಟ್ಟು ಫ್ರೀ ಹ್ಯಾಂಡಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಪೀಸ್ನ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗಬೇಡಿ. ಈಗಾಗಿದೆ. ನಮಗೆ ರೆಡಿ ಬಂದು 3/4 ಇಂಚಸ್ ಇರಬೇಕು. ನೀವೇನಾದರೂ ಪೀಸ್ ಎಳೆದು ಸ್ಟಿಚ್ ಮಾಡಿದರೆ ನಮಗೆ 3/4 ಇಂಚಸ್ ರೆಡಿ ಸಿಗಲ್ಲ. ಫ್ರೀ ಹ್ಯಾಂಡಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕು. ಈಗ ಆರ್ಮೋಲ್ಗೆ ನಾನು ನೋಡಿ ಪೀಸ್ ಇಟ್ಟು ಈ ರೀತಿ ಇಟ್ಟು 1/4 ಇಂಚಸ್ಗೆ ನಾನು ಸ್ಟಿಚ್ ಹಾಕ್ಕೊಬರ್ತೀನಿ. ನೀವು ಸ್ಟಿಚ್ ಹಾಕ್ಕೊಬರ್ಬೇಕಾದ್ರೆ ಬ್ಯಾಕ್ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ಲ ಅದು ಬ್ಯಾಕ್ ಸೈಡಿಗೆ ಟರ್ನ್ ಆಗೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸೈಡು ಸಹ ನಾವು ಬ್ಯಾಕ್ ಸೈಡಲ್ಲೇ ಟರ್ನ್ ಮಾಡಬೇಕು. ನೋಡಿ ಈಗ ಆಗಿದೆ. ಸ್ಟಿಚಿಂಗಿಂದ ಆ ಕಡೆಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಪೀಸ್ನ ಕಟ್ ಮಾಡ್ಕೊಂಡಾಮೇಲೆ ಪೀಸ್ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಪೀಸ್ ಇದೆಯಲ್ಲ ಅದನ್ನು ಸುತ್ತಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇಟ್ಕೊಳ್ಳಿ ಪೀಸ್ನ. ಅದನ್ನು ಮೇಲ್ಗಡೆ ಕೂಳೆ ಇದೆಯಲ್ಲ ಅದನ್ನು ಸುತ್ತಕೊಂಡು ಪೀಸು ಡೌನ್ಗೆ ಹೋಗಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ಎರಡರ ನಡುವೆ ಜಾಯಿಂಟ್ ಇದೆಯಲ್ಲ ಆ ಜಾಯಿಂಟ್ ಮಧ್ಯದಲ್ಲಿ ಈ ಜಾಯಿಂಟ್ ಮಧ್ಯದಲ್ಲಿ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಪೀಸ್ ಯಾವುದೇ ಕಾರಣಕ್ಕೂ ಎಳಿಬೇಡಿ. ನೋಡಿ ಈಗ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಈ ರೀತಿ ಬರೋಕ್ಕೆ ಪೀಸ್ ಎಲ್ಲೂ ಸಹ ಎಳಿಬಾರ್ದು. ಎಷ್ಟು ಫ್ರೀ ಹ್ಯಾಂಡಲ್ ಬಿಡ್ತೀರೋ ಅಷ್ಟು ಫ್ರೀಯಾಗಿ ಬಿಡಬೇಕು. ನೋಡಿ ಹಿಂದೆ ಸಹ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತ. ಹಿಂದೆ ಸಹ ಎಲ್ಲೂ ಇಲ್ಲ. ಮತ್ತು ಪೀಸ್ ಕಟ್ ಮಾಡಬೇಕಾದ್ರೆ ಅಲ್ಲಿ ಎಕ್ಸ್ಟ್ರಾ ಕಟ್ ಮಾಡಬೇಕಾದ್ರೆ ಈ ಜಾಗದಲ್ಲಿ ಒಂಚೂರು ಕಟ್ಟಾಗಿದೆ ನೋಡಿ. ಲೈನಿಂಗ್ ಕಟ್ಟಾಗಿದೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಅಕಸ್ಮಾತ್ ಬಾಡಿ ಪೀಸ್ ಕಟ್ಟಾಗಿದ್ದರೆ ಅಲ್ಲಿ ಓಪನ್ ಆಗೋದು. ಆದ್ದರಿಂದ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ 2 ಸೈಡ್ ಮಾಡ್ಕೊಳ್ಳಿ. 2 ಸೈಡ್ ಆದಮೇಲೆ ಸೈಡ್ ಸಿಮ್ ಮಾಡ್ಕೋಬೇಕು. ಸೈಡ್ ಸಿಮ್ ಮಾಡೋಕ್ಕೆ ನಾನು ಡೌನಿಂದ ಮೇಲ್ಭಾಗಕ್ಕೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಂತರ ಅಲ್ಲಿಂದ 1 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಭಾಗದಲ್ಲಿ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2 ಮಾರ್ಕನ್ನು ಸೇರಿಸ್ಕೊಳ್ಳಿ. ಫ್ರೆಂಡ್ ನಾನು 1.5 ಇಂಚಸ್ ಮೇಲ್ಗಡೆ ಮತ್ತು ಡೌನಲ್ಲಿ 1 ಇಂಚಸ್ ಮಾತ್ರ ಮಾರ್ಕ್ ಮಾಡಿದ್ದೀನಿ, ಅದು ನೆನಪಿರಲಿ. ಈಗ ಸ್ಟಿಚ್ ಹಾಕೋತಾ ಇದ್ದೀನಿ. ಕೆಳಗಡೆ 2 ಇಂಚಸ್ವರೆಗೂ ಹಾಕೊಳ್ಳಲ್ಲ. ಇಲ್ಲಿ 1 ಇಂಚಸ್ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿವರೆಗೂ ಮಾತ್ರ ನಾನು ಸ್ಟಿಚ್ ಹಾಕೋತೀನಿ. ಇದೇ ಥರ 2 ಸೈಡು ಹಾಕೋಬೇಕು. ನಾನು 2 ಸೈಡು ಹಾಕೊಬಂದಿದ್ದೀನಿ. ಫ್ರೆಂಡ್ಸ್ ಈಗ ಸೈಡ್ ಫಿನಿಶಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ 1/2 ಇಂಚಸ್ಗೆ. ನಂತರ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೋತೀನಿ. ಹಾಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. 2 ಇಂಚಸ್ ಇದೆಯಲ್ಲ ಆ 2 ಇಂಚಸ್ವರೆಗೂ ಸ್ಟಿಚ್ ಹಾಕೊಬರ್ತೀನಿ. ಅದರಿಂದ ಸ್ವಲ್ಪ ಮೇಲಿಗೆ ಬನ್ನಿ, 1/4 ಇಂಚಸ್ ಮೇಲೆ ಬನ್ನಿ. ಅಲ್ಲಿ ನೀಡಲ್ನ ನಿಲ್ಲಿಸಿ ನಂತರ ಅದು ಪ್ರೆಷರ್ ಪುಟ್ನ ಎತ್ತಿ ಪೀಸ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಾಮೇಲೆ ಈ ಕಡೆ ಸೈಡ್ ಪೀಸ್ನ ಈ ರೀತಿ ಒಳಗಡೆ ಟರ್ನ್ ಮಾಡ್ಕೊಳ್ಳಿ. ಅದನ್ನು ಸಹ 1/2 ಇಂಚಸ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಸೈಡಿಗೆ ಬಂದಾದಮೇಲೆ ನೀಡಲ್ ನಿಲ್ಲಿಸಿ ಮತ್ತೆ ಟರ್ನ್ ಮಾಡಿಕೊಂಡು ಪೂರ್ತಿಯಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಸಲ್ಲಿ ಒಂದು ರಫ್ ಹೊಡ್ಕೊಳ್ಳಿ. ನೋಡಿ ಈ ರೀತಿ ಕಾಣ್ತಿದೆ. ಇದೇ ರೀತಿ ಇನ್ನೊಂದು ಸೈಡು ಸಹ ನೀವು ಸ್ಟಿಚ್ ಮಾಡ್ಕೋಬೇಕು. ಈಗ 4 ಸೈಡು ನಾನು ಡಾಟ್ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಫ್ರಂಟ್ ಪೀಸ್ನ ನಾನು ಈ ಥರ ಫೋಲ್ಡ್ ಮಾಡಿದ್ದೀನಿ. ಆನ್ ಫೋಲ್ಡಲ್ಲಿ ಮಾಡಿ ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲಿಗೆ ಗೆರೆ ಹಾಕೋತೀನಿ ಸೆಂಟ್ರಿಗೆ, ಎಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲಿ. ಆ ಮೇಲ್ಗಡೆಯಿಂದ 8 ಇಂಚಸ್ ತೊಗೊಂಡಿದ್ದೀನಿ. ಮತ್ತು ಆ 8 ಇಂಚಸ್ಸಿಂದ ಮೇಲ್ಗಡೆಗೆ 2.5 ಇಂಚಸ್ಸು, ಡೌನ್ಗೆ 2.5 ಇಂಚಸ್ಸು, ಟೋಟಲು 5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿದ ಭಾಗನ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ 1/4 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಮೇಲೆ ಮಾರ್ಕ್ ಇದೆಯಲ್ಲ ಅಲ್ಲಿಗೆ ಕ್ರಾಸಾಗಿ ಲೈನ್ ಹಾಕೋತೀನಿ. 2 ಸೈಡು ಕ್ರಾಸಾಗಿ ಲೈನ್ ಹಾಕ್ತೀನಿ. ಈಗ ಕ್ರಾಸ್ ಲೈನ್ ಹೆಂಗೆ ಹಾಕಿದ್ದೀನೋ ಅದೇ ಥರ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಈಗ 4 ಸೈಡು ಡಾಟ್ ಹಿಡಿದ ಮೇಲೆ ಈ ರೀತಿ ಕೊನೆಯದಾಗಿ ಕಾಣುತ್ತೆ. ಈ ಡಾಟ್ ಹಿಡಿಯೋದ್ರಿಂದ ನಮಗೆ ನೀಟ್ ಫಿನಿಶಿಂಗ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ 4 ಸೈಡು ಡಾಟ್ ಹಿಡ್ಕೋಬೇಕು. ಫ್ರೆಂಡ್ಸ್ ಇಂದಿನ ಕ್ಲಾಸಲ್ಲಿ ಇದಕ್ಕೆ ಸ್ಕರ್ಟ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಡ್ರೆಸ್ಸನ್ನ ಮಗು ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನೋಡಿ ಹೇಳಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.